ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕೇಂದ್ರ ಸರ್ಕಾರ 1,78,123 ಕೋಟಿಯಷ್ಟು ಹಣವನ್ನು ರಾಜ್ಯಗಳ ತೆರಿಗೆ ಪಾಲಾಗಿ ಎಲ್ಲ ರಾಜ್ಯಗಳಿಗೂ ಹಂಚಿಕೆ ಮಾಡಿದೆ. ಇದರಲ್ಲಿ ಉತ್ತರ ಪ್ರದೇಶಕ್ಕೆ 31,967 ಕೋಟಿ ಕೊಟ್ಟಿದ್ರೆ, ಬಿಹಾರಕ್ಕೆ 17,921 ಕೋಟಿ ಕೊಟ್ಟಿದೆ, ಇನ್ನು ಮಧ್ಯಪ್ರದೇಶಕ್ಕೆ 13,987 ಕೋಟಿ ಕೊಟ್ಟಿದೆ. ಆದರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 6,498 ಕೋಟಿ ರೂಪಾಯಿ ಮಾತ್ರ. ಕರ್ನಾಟಕಕ್ಕೆ ಯಾಕೆ ಇಷ್ಟು ಕಡಿಮೆ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಕೇಂದ್ರ ಸರ್ಕಾರ ಬಿಜೆಪಿಯವರು ಏನು ಹೇಳ್ತಾರೆ ಅಂತಂದರೆ, ನೋಡಿ ಕರ್ನಾಟಕ ಅಭಿವೃದ್ಧಿ ಹೊಂದಿದೆ, ಅದೇ ಉತ್ತರ ಪ್ರದೇಶ ಬಿಹಾರ ಎಲ್ಲ ಇನ್ನು ಹಿಂದುಳಿದಿರೋ ರಾಜ್ಯಗಳಿಗೆ ನ್ಯಾಯವಾಗಿ ಜಾಸ್ತಿ ಹಣ ಕೊಡಬೇಕು, ಮುಂದುವರಿಯೋಂಗೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ಅವುಗಳಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಕರ್ನಾಟಕ ಅಭಿವೃದ್ಧಿ ಆಗಿರೋದ್ರಿಂದ ಕರ್ನಾಟಕ ಕಡಿಮೆ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕಕ್ಕಿಂತ ಮುಂದುವರೆದಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಮಹಾರಾಷ್ಟ್ರಕ್ಕೆ 11,255 ಕೋಟಿ ಕೊಟ್ಟಿದ್ದಾರೆ. ಹತ್ತತ್ರ ಕರ್ನಾಟಕಕ್ಕಿಂತ 2 ಪಟ್ಟು ಹೆಚ್ಚು ಹಣವನ್ನು ಮಹಾರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ನಮಗಿಂತ ಮುಂದುವರೆದಿದೆ. ಕರ್ನಾಟಕದ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು 28 ಲಕ್ಷ ಕೋಟಿ ಆಗಿದ್ರೆ ಹತ್ತತ್ರ ಮಹಾರಾಷ್ಟ್ರದ 42 ಲಕ್ಷ ಕೋಟಿ ಇದೆ. ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಅತಿ ಹೆಚ್ಚಿನ ತೆರಿಗೆ ಕಟ್ಟೋ ರಾಜ್ಯ ಆಗಿದ್ರೆ, ಮಹಾರಾಷ್ಟ್ರ ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ಆಗಿದೆ. ಮಹಾರಾಷ್ಟ್ರ ಕರ್ನಾಟಕಕ್ಕಿಂತ ಮುಂದುವರೆದಿದೆ. ಹಾಗಿದ್ದಾಗ ಇವ್ರದೇ ಲಾಜಿಕ್ ತೊಗೊಂಡು ನೋಡೋದಾದರೆ ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕಿಂತ ಕಡಿಮೆ ಹಣ ಕೊಡಬೇಕಾಗಿತ್ತಲ್ವಾ? ಆದರೆ ಕರ್ನಾಟಕಕ್ಕೆ 6,498 ಕೋಟಿ, ಮಹಾರಾಷ್ಟ್ರಕ್ಕೆ 11,255 ಕೋಟಿ. ಇದನ್ನು ನೋಡಿದ ಯಾರಿಗೇ ಆದರೂ ಕರ್ನಾಟಕದ ಕಡೆ ಇವರು ಪಕ್ಷಪಾತ ಮಾಡಿದ್ದಾರೆ, ಕರ್ನಾಟಕಕ್ಕೆ ಇವರು ತಾರತಮ್ಯ ಮಾಡಿದ್ದಾರೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತಾ ಇಲ್ವೋ ಹೇಳಿ. ಈ ರೀತಿ ಮಾಡಿದ್ರೆ ಕರ್ನಾಟಕ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಮಸ್ಕಾರ.